ವಧುವಾದೆ ನನಗೆ. ಅನಂತ್ ಸರ್ ಲೋಕಸಭೆ ಎಲೆಕ್ಷನ್ ನಿಂತಾಗ 20 days ನಾವು ಅಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂತ ಆಯ್ತು. ಅವಾಗ ಕರೆದುಬಿಟ್ಟು ಶಂಕರ್ ಮಾಡಿದ ಮೊದಲನೇ ಕೆಲಸ ನನಗೆ ಗೊತ್ತು ನಿನಗೆ ಸಮಸ್ಯೆಗಳಿದೆ ಅಂತ, ಇದನ್ನ ಮನೆಗೆ ಕೊಟ್ಬಿಟ್ಟು ಬಾ. 5,000 ಅವಾಗ 45 ವರ್ಷದಿಂದ. ಅಲ್ಲಿ ನಾನು ಪೊಲೀಸ್ ಕ್ಯಾರೆಕ್ಟರ್ ದಫೇದಾರ್. ನನ್ನ ಕ್ಯಾರೆಕ್ಟರ್ಗೆ ಧ್ವನಿಯಾಗಿರೋದು ನಮ್ಮ ಶಂಕರಣ್ಣ. ಇವತ್ತದು ನೋಡಿದ್ರೆ ನನಗೆ ಆನಂದ ಬಾಷ್ಪ ಆಗತ್ತೆ, ದುಃಖನೂ ಆಗತ್ತೆ. ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ. ಈಗ SPB ಸರ್ ಒಟ್ಟಿಗೆ ಬಂದು ಒಂದು 4 ಕಂಪನಿಗಳಿಗೆ ಒಂದು 10-12 ಹಾಡು ಹೋಗ್ತಿದ್ರಲ್ಲ, ಆಗೆಲ್ಲ ಲೈವ್ ಅಂತ ಕೇಳಿದ್ವಿ ನಾವು. ಈಗಿನ ತರ ಕಂಪ್ಯೂಟರ್ ಮಿಕ್ಸಿಂಗ್ ಎಲ್ಲ ಲೈವ್ ಇರ್ತಿದ್ರು. ಸೊ 4 ಸ್ಟುಡಿಯೋದಲ್ಲೂ ಮ್ಯೂಸಿಷಿಯನ್ಸ್ ಕಾಯ್ತಿರೋರ ಇಲ್ಲ ಅಂದ್ರೆ ಅದು ಬಹಳ ಹಿಂದಕ್ಕಾಗೋಯ್ತು, ಏನೋ ವಿತ್ ಲೈವ್ ಹಾಡ್ಸು ಅಂತದ್ದು. ಇತ್ತೀಚೆಗೆ ಸ್ವಲ್ಪ ಡಿಜಿಟಲ್ ಸ್ಟಾರ್ಟ್ ಆದ್ಮೇಲೆ ಏನಾಗೋಯ್ತು, ಸಂಕೇತ್ ಅಂತ ಸ್ಟುಡಿಯೋ ಓಪನ್ ಆದಮೇಲೆ ಎಲ್ಲ ರೆಕಾರ್ಡ್ ಮಾಡಿ ಇಟ್ಬಿಡೋರು. ಮ್ಯೂಸಿಷಿಯನ್ಸ್ನೆಲ್ಲ ಕರೆಸಿ ಎಲ್ಲ ಮಾಡಿ ಟ್ರ್ಯಾಕ್ಸ್ ತೆಗೆದು ಏನಿದ್ರು ಅವರು ಟ್ರ್ಯಾಕ್ನ ಕೇಳ್ಕೊಳ್ಳೋದು, ಓನ್ಲಿ ಸಿಂಗಿಂಗ್ ಅಷ್ಟೇ, ಹಾಡ್ಬಿಡೋದು ಸಪ್ರೇಟ್. ಒಬ್ರೆ ಹಾಡೋ ಕಾಲ ಒಬ್ಬರೇ ಹಾಡ್ಕೊಂಡು ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಓಕೆ ಅಂದ್ರು ಕೂಡ ಇಲ್ಲ ನನಗೆ 1 more ಬೇಕು ಅಂತ ಇನಿಷಿಯಾಲಿಟಿ ತಗೊಂಡು ಮಾಡ್ತಾ ಇದ್ರು ಅವರು. ವಾವ್, ಅಷ್ಟೇ. ಹೌದು. ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ ಆಕಾಶ ದೀಪವು ನೀನು. ಹಂಸಲೇಖ ಸರ್ ಆಗಲಿ, ಇನ್ನೊಬ್ಬರಾಗಲಿ, ರಾಜನ್ ನಾಗೇಂದ್ರ ಆಗಲಿ, ಸರ್ ಓಕೆ ಸರ್ ಫೈನ್ ಓಕೆ ಸರ್ ಅಂದರೂ ಕೂಡ ಇಲ್ಲ ವಿಲ್ ಟ್ರೈ 1 more, ಯಾವ್ದು ಬೇಕು ಇಟ್ಕೊಳ್ಳಿ ಅಂದ್ಬಿಟ್ಟು ಅವರು ಇವ್ರಿಗೂ ಅಷ್ಟೇ ಅವ್ರ ಜೊತೆ ಲೇಡೀಸ್ ಸಿಂಗರ್ಸ್ಗೆಲ್ಲ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರೋರೆಲ್ಲ ಬಂದು ಹಾಡೋರಲ್ಲ, ಅವರಿಗೆಲ್ಲ ತುಂಬ ಒಂದು ಕರೇಜ್ ಕೊಟ್ಟು ಹಿಂಗಲ್ಲ ಹಿಂಗಾಡಮ್ಮ ಅಂಥೇಳಿ ಯು ಕ್ಯಾನ್ ಇಂಪ್ರೂವ್ ಬೆಟರ್ ಕಮಾನ್ ಅಂಥೇಳಿ ಪ್ರೊವೋಕ್ ಮಾಡೋರು ಅವರಿಗೆ ಮಾಡಿ ಧೈರ್ಯ ತುಂಬಿ ಹಾಡ್ಸೋರ ಜೊತೆಲೇನೆ. ಸೊ ಆ ವಿಷಯದಲ್ಲಿ ಅವರು ಬೇರೆ ಯಾರು ಇಲ್ಲ, ಸಾಕಿ ಅವರಿಗೆ ಬಿಡಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಈಗ ಉದಾಹರಣೆ SPB ಸರ್ ಜಾನ್ ಕಮ್ನವ್ರು ಹಾಡ್ತಾರೆ ಅಂದ್ರೆ ಜೊತೆಗೆ ಆರ್ಕೆಸ್ಟ್ರಾನೇ ಇರೋದು. ಅವಾಗೆಲ್ಲ ವೈಲಿನ್ನವರು, ತಬ್ಲಾದವರು, ಪಿಟೀಲ್ನವರು, ಫ್ಲೂಟ್ನವರು. ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಮಂಜುಳಾ ಗುರುರಾಜ್ ಅವರು ಯಾವ್ದೋ ಒಂದು ಪಿಕ್ಚರ್ ನಾವು ಕರ್ಕೊಂಡೋದು, ಚೆನ್ನೈ ಕರ್ಕೊಂಡೋದು ಹಾಡ್ಸಕ್ಕೆ. ಅವಾಗ ಇನ್ನೂ ಹೊಸ್ತು ಅವರಿಗೆ, ಬಟ್ ಆಲ್ರೆಡಿ ಆರ್ಕೆಸ್ಟ್ರಾದಲ್ಲೆಲ್ಲ ಚೆನ್ನಾಗಿ ಹಾಡಿದ್ರು. ಸಣ್ಣ ಪುಟ್ಟ ಸುಗಮ ಸಂಗೀತ ಎಲ್ಲ ರೆಕಾರ್ಡಿಂಗು ಹಾಗೆ ಎಲ್ಲ ಆಗಿತ್ತು. ಏನೇ ಆದರೂ ಸಿನಿಮಾಕ್ಕಿನ್ನೂ ಅವರು ಇದಾಗಿರಲಿಲ್ಲ. ಜೋಸೈಮನ್ ಅವ್ರು ಯಾವುದೋ ಒಂದು ಇದು ಕರೆಸಿದಾಗ ನೀವು ಹೇಳಿದಾಗೆ ಲೈವ್ ಅವಾಗ ವೈಲಿನ್ ಬಾರಿಸ್ತಾ ಇದ್ದಾರೆ, ಇನ್ನೊಂದು ಗಿಟಾರ್ ಬಾರಿಸ್ತಾ ಇದ್ದಾರೆ, ಕೀಬೋರ್ಡ್ ಬಾರಿಸ್ತಾ ಇದ್ದಾರೆ, ಎಲ್ಲ ಇದ್ದಾರೆ. ಇವಳು ಹಾಡೋಕ್ಕೆ ಶುರು ಮಾಡಿದ್ಲು. ಅಲ್ಲಿ ಯಾರೋ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ದ, ಕೀಬೋರ್ಡ್ನವನೇ ಯಾರಬ್ಬ 1 more ಅಂದರು. ಇನ್ನೊಂದು ವೈಲಿನ್ ಒಂದು ಮಾಡ್ದ, 1 more ಅಂದರು. ಆಮೇಲೆ ಮಂಜುಳ ಹಾಡುವಾಗ ಎಲ್ಲ ಒಂದು ಕಡೆ ಒಂಚೂರು ಇದಾಯಿತು, ಮತ್ತೆ 1 more. ಸೊ ಈ ಥರ ಸಮಸ್ಯೆ ಆಗೋಯ್ತು. ಅದು ಭಾಳ ಕಷ್ಟ ಆಗ್ತದೆ ನೋಡಿ. ಎಲ್ಲ ಸಿಂಕ್ ಆಗಬೇಕಿತ್ತು. ಎಲ್ಲರೂ ಪರ್ಫೆಕ್ಟಾಗಿ ಬಾರಿಸ್ಬೇಕು, ಇವರು ಪರ್ಫೆಕ್ಟಾಗಿ ಹಾಡಬೇಕು, ಅವಾಗ ಮಾತ್ರ ಓಕೆ ಆಗ್ತಾಯಿತ್ತು. ಅದು ಒಂಥರ ಇವಾಗ ಹಂಗಲ್ಲ. ಈಗ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂದರೆ, ಮೊನ್ನೆ ಒಂದು ಡಬ್ಬಿಂಗ್ ಮುಗಿಸ್ಬಂದೆ ನಾನು. ಉದಯ TVನಲ್ಲಿ. ಏನು ಅಂದರೆ ಅವ್ರಿಗೆ ಪರ್ಫೆಕ್ಟ್ ಡಬ್ಬಿಂಗೇ ಬೇಕು ಅವರಿಗೆ. ಬೇರೆಯವರೆಲ್ಲ ಈ ಥರ ಮೈಕ್ ಹಾಕ್ಬಿಟ್ಟು ಒಳಗಡೆ ಲೈವ್ ರೆಕಾರ್ಡ್ ಮಾಡ್ಕೊಂಬಿಡ್ತಾರೆ. ಅವ್ರಿಗೆ ಹಂಗಾಗಲ್ಲ, ಡಬ್ಬಿಂಗ್ ಮಾಡಲೇಬೇಕು. ನಾನು ಉದಯದಲ್ಲಿ ಅನುಪಲ್ಲವಿ ಅಂತ ಒಂದು ಸೀರಿಯಲ್, ಅದರಲ್ಲಿ ಅವರು ಹೀರೋಯಿನ್ ಇಬ್ಬರು DC-ಗಳು. ಆ DC-ಗೆ ಬಾಸ್ ನಾನು ಆ ಪಾತ್ರ ಹೋಗಿದ್ದೆ. ಅವ್ರಿಗೆ ಟೈಮ್ ಇರಲಿಲ್ಲ, ಅರ್ಜೆಂಟ್ ಅದನ್ನ ರೆಡಿ ಮಾಡಿ ಕಳಿಸ್ಬೇಕಿತ್ತು. ಒನ್ಲೈನ್ ಏನು ಪಲ್ಲವಿ ಅವರು, ವಿಕ್ರಾಂತ್ ಬನ್ನಿ ಚೆನ್ನಾಗಿದ್ದೀರಾ ಇಷ್ಟು ಹೇಳಬೇಕಿತ್ತು ನಾನು. ಅದನ್ನ ಹೇಳಿದೆ, ಬನ್ನಿ ಚೆನ್ನಾಗಿದ್ದೀರಾ ಅನ್ನೋದು ಮಾತ್ರ ಒಂಚೂರು ಪಂಬಲ್ಲಾಯಿತು. ಕೂಡಲೇ ಅವನು ಇಂಜಿನಿಯರ್ ಮಾಡ್ದ, ಸರ್ ಬಿಗಿನಿಂಗ್ ಎಲ್ಲ ಓಕೆ ಸರ್, ಬನ್ನಿ ಚೆನ್ನಾಗಿದ್ದೀರ ಅಂತ ಅಷ್ಟೇ ಹೇಳಿ ಸರ್ ಅಂತ. ಅರ್ಧ ಡೈಲಾಗು. ಸೊ ಇದನ್ನು ಇಟ್ಕೊಂಡ ಅದನ್ನು ಬೂಸ್ಟಪ್ ಮಾಡ್ದ, ಸಿಂಕ್ ಮಾಡ್ದ. ಇನ್ನೊಂದು ಡೈಲಾಗು ಒಂಚೂರು ನಾನ್ ಸಿಂಕ್ ಬಂತು. ಲಿಪ್ಪು ತುಂಬ ಹತ್ತಿರ ಇತ್ತು. ಇದು ಚಿಕ್ಕ ರೂಮಲ್ಲಿ ಮಾಡ್ತಾಯಿದ್ರು. ಇಂಜಿನಿಯರ್ಗೆ ಹೇಳಿದೆ, ಸರ್ 1 more ಮಾಡೋಣ. ಇಲ್ಲ ಸರ್ ನಾನು ಎಳ್ಕೋತೀನಿ ಬಿಡಿ ಸರ್. ಅಲ್ಲಿ ಹಿಂದೆ ಮುಂದೆ ಮಾಡಿ ಕಂಪ್ಯೂಟರ್ನಲ್ಲಿ ಅವನೇ ಸಿಂಕ್ ಮಾಡಿಬಿಟ್ಟ. ನಾನು ಏನು ಒಂದು ಸಲ ಮಾಡಿನ ಅದೇ ಓಕೆ. 15 ನಿಮಿಷಗಳು ನನ್ನ ಡಬ್ಬಿಂಗೆ ಮುಗಿದೋಯ್ತು. ಅಷ್ಟು ಫೆಸಿಲಿಟಿ ಇದೆ ಈಗ. ಏನ್ರಿ ಇದು, ಕ್ರಿಮಿನಲ್ಗಳನ್ನ ಹಿಡಿಯೋದಕ್ಕೆ ಫೈಲ್ ಮಾಡ್ಕೊಂಬನ್ನಿ ಅಂದರೆ ಕಾಕಕ್ಕ ಗೊಬ್ಬಕ್ಕನ ಕತೆ ಬರ್ಕೊಂಬಂದಿದ್ದೀರಾ? ಗಾಂಧಿನಗರ ಬಿಗಿನಿಂಗಲ್ಲೇ ಆ ಥಿಯೇಟ್ರ್ ಪಕ್ಕದಲ್ಲಿ ಒಳಗಡೆ ನಮ್ಮ ದಶರಥ್ ಅಂತ ಇಂಜಿನಿಯರ್ ಇದ್ದರು. ಅಲ್ಲಿ ನಾನು ಯಾವುದೋ ಒಂದು
ಡಬ್ಬಿಂಗ್ ಬುಕ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಅವಾಗ ದ್ವಾರಕೀಶ್ ಅವರದ್ದು ಒಂದು ಸಿನಿಮಾ ಡಬ್ಬಿಂಗ್ ನಡೀತಾ ಇದೆ. ಅದರಲ್ಲಿ ಒಬ್ಬ CBI ಆಫೀಸರ್ ಏನೋ ಹಿಂಗೆ ಹುಡುಕ್ತಾ ಇರ್ತಾರೆ. ಹಾಂ ಸರ್ ಸಿಕ್ತು ಅನ್ನೋದು ಒಂದು ಡೈಲಾಗ್. ಇವರು ಹೊಸದ ಬಂದಿದ್ದಾರೆ ರೀ, 2-3 ವರ್ಷ ಆಯಿತು ಬಂದು ಸಿನಿಮಾಕ್ಕೆ, ಮಂಜಯ್ಯ ಅಂದ್ಬಿಟ್ಟು ಬಾಲಾಜಿ ಸಿಂಗ್ ಅವ್ರ ರೈಟ್ ಹ್ಯಾಂಡು, ಇವತ್ತರ ಮಾಡಿಸಿ ಚೆನ್ನಾಗಿದೆ ವಾಯ್ಸು ಅಂದರು. ನಿಮ್ಮ ಬಿಗಿನಿಂಗ್ ಡೇಸ್ ಸರಿ ಕೊಟ್ಟೆ. ಆಮೇಲೆ ಅಲ್ಲೇನೋ ಒಂದು ಕಡೆ ಸರ್ ಇಲ್ಲಿ ಬನ್ನಿ ಸರ್ ಅಂತ ಕರೆಯೋದು, 2-3 ಡೈಲಾಗ್ ಇತ್ತು, ಮಾಡಿದೆ, ಓಕೆ ಆಯಿತು. ಆ ಕಾಲದಲ್ಲಿ 100 ರೂಪಾಯಿ ಎತ್ತು ಕೊಟ್ಬಿಟ್ರು. ಯಾರು? ದ್ವಾರಕೀಶ್ ಥ್ಯಾಂಕ್ಸ್ ಕಣೆ ಅಂತ ಹೇಳಿ ಕಳಿಸ್ಬೋದಿತ್ತು. ಸೊ ಇದನ್ನ ನೋಡ್ಕೊಂಡು ಏನು ಮಾಡಿದ್ರು ಇಂಜಿನಿಯರು, ನಾಳೆ ಒಂದು ಇದು ಡಬ್ಬಿಂಗ್ ಇದೆ, ಅದರಲ್ಲಿ ಸಾವಂತ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಕಾಮಿಡಿ ಕಣ ಅವನು, ನಿನ್ನ ವಾಯ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಬರ್ತೀಯಾ ಮಾಡ್ತೀಯಾ ಅಂದರು. ಸರ್ ನಾನು ಇದುವರೆಗೂ ಡಬ್ಬಿಂಗೇ ಮಾಡಿಲ್ಲ, ಹೆಂಗೆ ನೀವು ಬಾರ ನೀವು ಪರವಾಗಿಲ್ಲ ಅಂದರು. ಅವಾಗೆಲ್ಲ ಹೆಂಗೆ ಅಂದರೆ ಲೂಪ್ ಸಿಸ್ಟಮ್, ಒಂದು ಚಿಕ್ಕ ಸೀನ್ನೇ ಒಂದು ಲೂಪ್ ಥರ ಮಾಡಿಬಿಟ್ರು ಅವರು. ಅಂದರೆ ಅದು 20 ಅಡಿ 50 ಅಡಿ ಉದ್ದ ಇದೆ ಅದು, ಅಂದರೆ 50 ಅಡಿಗೆ ಜಾಯಿನ್ ಮಾಡಿ ಬಿಟ್ಬಿಟ್ರು ಅವರು. ಅದು ಹೋಗ್ತಾನೆ ಇರೋದು, ಪ್ರೊಜೆಕ್ಟಲ್ಲಿ ಬರ್ತಾನೆ ಇರೋದು, ಬರ್ತಾನೆ ಇರೋದು. ಆ ಮತ್ತೆ ಬಂದಾಗ ನಾವು ಅಲ್ಲಿ ಸ್ಕ್ರೀನ್ ಮೇಲೆ ಅದನ್ನು ನೋಡಿಕೊಂಡು ಓಹೋ ಹೇಗಿದ್ದೀರಾ, ಬನ್ನಿ ಅಂತ ಹೇಳಬೇಕು. ಪಕ್ಕದಲ್ಲಿ ಇನ್ನೂ ಬರ್ತಾನೆ, ಹೂನಪ್ಪ ಚೆನ್ನಾಗಿದ್ದೀನಿ, ಅವನೇನಾರು ನಂಗೆ ಸಿಂಕ್ ಮಾಡಿದ್ರೆ ಇಬ್ಬರು ಮತ್ತೆ ಮಾಡಬೇಕು. ಕಾಂಬಿನೇಷನ್ನು ಸೀರಿಯಲ್ ಎಷ್ಟು ಜನ? ಅಷ್ಟು ಜನ. 2-3 ಜನಕ್ಕೆ ಒಟ್ಟೊಟ್ಟಿಗೆ ಮಾಡೋರು. 2 ಮೈಕು, ಒಬ್ಬ ಯಾರಿಗೆ ಕಮ್ಮಿ ಡೈಲಾಗ್ ಇರುತ್ತೋ ಅವನ ಪಕ್ಕ ಇನ್ನೊಬ್ಬ ನಿಲ್ಸಿರೋರು, ಅವನು ಮಾತಾಡಿ ಹಿಂಗೆ ಅಂದ್ಕೊಳ್ಳೆ ಆ ಮೈಕ್ ಹತ್ರ ನಿಂತ್ಕೊಂಡು ಹಿಂಗೆ ಮಾತಾಡಬೇಕು. ಅಪ್ಪ ಹೆಂಗೆ ಇದು, ಸರಿ ಆಯಿತು ನೋಡೋಣ ಆಯಿತು ಅಂದೆ. ಹೋದೆ ಮಾನ್ಯ ದಿವಸ ಸಣ್ಣ ಪುಡ್ದು ಎಲ್ಲ ಡೈಲಾಗ್ಸ್ ಎಲ್ಲ ಮಾಡಿದ್ವು. ಇನ್ನೊಂದು ಸ್ವಲ್ಪ ಕಾಮಿಡಿ ಟೈಪ್ ಇತ್ತು, ಅದು ಸ್ವಲ್ಪ ಲೆಂತಿ ಡೈಲಾಗ್ ಬೇರೆ. ಲೆಂತಿ ಡೈಲಾಗ್ಗಿಂತ ಹೆಚ್ಚಾಗಿ ಟೋಟಲ್ ಲೆಂತ್ ಸುಮಾರು 120 ಫೀಟ್ ಇದೆ. ದೊಡ್ಡ ಸೀನು ಕಾಮಿಡಿ ಆದ್ರಿಂದ ಕಟ್ ಶಾಟ್ ತೆಗೆದಿಲ್ಲ ಅವರು. ಹಿಂಗೆ ಬಂದು ಹಿಂಗೆ ಬರುತ್ತೆ, ಮತ್ತೆ ಸಿಂಕ್ ಮಾಡಬೇಕು. ಅವನು ಸಿಂಕ್ ತಪ್ಪರು ನನ್ನ ಸಿಂಕ್ ತಪ್ತಾ ಇದೆ, ನನ್ನ ಸಿಂಕ್ ತಪ್ಪರು ಅವ್ನು ತಪ್ತಾ ಇದೆ. ನಾನು ದಶರಥಿಗೆ ಸರ್ ಕಷ್ಟ ಆಗ್ತಾ ಇದೆ, ನಾನು ಬಿಟ್ಬಿಡಿ ದಯವಿಟ್ಟು, ಅವರು ಬೇಜಾರು ಮಾಡ್ಕೋತಾರ. ಮೇಲೆ ನಾನು ಆ ರೆಡ್ ಲೈಟ್ ಹಾಕಿಕೊಳ್ಳೆ ಕಾನ್ಷಿಯಸ್ ಆಗ್ಬಿಡ್ತಿದ್ದೆ. ಟೇಕಿ ಮುಂಚೆ ರೆಡ್ ಲೈಟ್ ಹಾಕೋರು, ಶುರು ಆಯ್ತಪ್ಪ ಟೇಕು ಕರೆಕ್ಟಾಗಿ ಮಾಡಬೇಕು, ಎಲ್ಲೋ ಒಂದು ಕಡೆ ಅನ್ಕಾನ್ಷಿಯಸ್ಸು. ಅವರೊಂದು ಐಡಿಯಾ ಮಾಡಿದ್ರು, ಅಲ್ಲಿ ಅವನ ಹಿಂಗೆ ಅವನ ಕಾಲು ಕೆಳಗೆ ಬಿದ್ದು ಅಯ್ಯೋ ಹಂಗೆಲ್ಲ ಅನ್ಬೇಡಿ ಏನೋ ಮಾಡಿ ಅಂತೆಲ್ಲ ಇದೆಯಲ್ಲ, ಅಲ್ಲಿ ನೀನು ಏನು ಬೇಕೋ ಒಂಚೂರು ಸೇರಿಸ್ಕೊ, ಪರವಾಗಿಲ್ಲ ಕಾಮಿಡಿ ಟಚ್ ಕೊಡು, ಬಟ್ ನೀನು ಎಲ್ಲೂ ನಿಲ್ಲಿಸ್ಬೇಡ, ಇದನ್ನು ಒಂಥರ ಟೇಕ್ ಥರ ಕರೆಕ್ಟಾಗಿ ಒಂದು ಮಾನಿಟ್ರ್ ಕೊಡು ನೋಡೋಣ ಅಂದರು. ಲೈಟ್ ಹಾಕಲೇ ಇಲ್ಲ, ಬಟನ್ ಆನ್ ಮಾಡಿಬಿಟ್ಟಿದ್ದಾರೆ ಟೇಕ್ದು. ನಾನು ಹೆಂಗೂ ಇದು ಟೇಕ್ ಅಲ್ವಲ್ಲ, ಆ ಕಡೆ ಈ ಕಡೆ ಇನ್ನೊಂದೆರಡು ಪದಗಳೆಲ್ಲ ಸೇರಿಸಿ ಅಂತ ಕಾಮಿಡಿ ಎಫೆಕ್ಟೆಲ್ಲ ಕೊಟ್ಟು ಮಾಡಿದೆ. ವೆರಿ ಗುಡ್, ಟೇಕ್ ಓಕೆ ಅಂದರು. ಟೇಕ್ ಓಕೆನಾ ಸರ್? ಹೂನಪ್ಪ ನೀನು ಕಾನ್ಷಿಯಸ್ ಆಗ್ತೀಯ ಅಂತ ಗೊತ್ತಾಗೋಯ್ತು ನನಗೆ, ಅದಕ್ಕೆ ಲೈಟು ಹಾಕಲ್ಲ ಏನೂ ಇಲ್ಲ, ಸೀರಿಯಸ್ ಮಾನಿಟ್ರ್ ಅಂದ್ಬಿಟ್ಟು ನೀನು ಟೇಕ್ ಓಕೆ ಮಾಡ್ಬಿಟ್ಟೆ, ಸೂಪರಾಗಿ ಬಂತು ಬಿಡು. 500 ರೂಪೀಸ್ ಆ ಕಾಲದಲ್ಲಿ. ಎಷ್ಟು 40 ವರ್ಷದಿಂದ? ಯಾಕೆಂದ್ರೆ ಅದು ಆ ಕಾಮಿಡಿ ಬೇಕಿತ್ತು ಅವರಿಗೆ. ಇನ್ನೊಂದೆರಡು ಕ್ಯಾರೆಕ್ಟರ್ಗೆ ಒಂಚೂರು ವಾಯ್ಸ್ ಚೇಂಜ್ ಮಾಡಿ ಮಾತಾಡಿದೆ, ಸೊ ಖುಷಿಯಾಗಿ ಕೊಟ್ಬಿಟ್ರು. ಅದೇ ಥರ ನನಗೇನು ಜ್ಞಾಪಕ ಇದೆ, ಚಾಮುಂಡೇಶ್ವರಲ್ಲಿ ನಡೀತಾ ಇದ್ದರೆ ಒಂದು ಚಿಕ್ಕ ಪಾತ್ರ ಮಾಡಿದ್ದ ನಮ್ಮ ಮುರಳಿ, ಸಿದ್ಧಲಿಂಗಯ್ಯನವ್ರ ಮಗ. ಹೀರೋ ಮೊದಲು ತಡಬಡ ಹಾಯಿಸ್ತಾ ಇದ್ದಾನೆ ಮಾತಾಡಕ್ಕೆ. ಸರಿ, ಅವರು ಇಂಜಿನಿಯರ್ ಏನು ಮಾಡಿದ್ರು, ಮಂಜಯ್ಯನ ಹತ್ರ ಮಾತಾಡಿಸ್ಬಿಡಿ ಮ್ಯಾಚ್ ಆಗುತ್ತೆ ಅಂದರು. ಕೂಡಲೇ ಆರತಿ ಅವರು, ಬೇಡ ಮುರಳಿ ನೀನು ಮಾಡ್ತೀಯ, ಮಾಡ, ನಿನಗಿದೆ ಕಣ ಪ್ರತಿಭೆ, ಮಾಡ ನೀನು, ಅವ್ರಿವ್ರು ಮಾತು ಕೇಳಬೇಡ, ಸುಮ್ಮನೆ ಇರಿ ಸರ್ ನೀವು ಇಂಜಿನಿಯರಿಗೆ, ಅವ್ನು ಮಾಡ್ತಾನೆ ನೋಡ್ರೆ ಮಾಡ್ದ. ಆ ಕಡೆಗೆ ಒಂದು ಬಿಗಿನಿಂಗಲ್ಲಿ ಸೈಕಲ್ ಹೊಡೆದ್ರು ಕೂಡ, ಆಮೇಲೆ ಡಬ್ ಮಾಡ್ದ, ಆಮೇಲೆ ದೊಡ್ಡ ಪಾತ್ರನೂ ಮಾಡ್ದ, ದೊಡ್ಡ ನಟನೂ ಆದ, ಹೀರೋನೂ ಆಗೋದ, ಸ್ಟಾರ್ ಆಗ್ಬಿಟ್ರು. ತಮಿಳ್ನಾಡಲ್ಲಿ ದೊಡ್ಡ ಹೀರೋ ಆಗ್ಬಿಟ್ಟ. ಅವನಿಗೆ ಅವತ್ತಲ್ಲಿ ಪ್ರೋತ್ಸಾಹ ಸಿಕ್ಕದೆ ಹೋಗಿದ್ರೆ ಅವ್ನು ಬ್ಯಾಗ್ ಹಾಕೊಂಡು ಹಿಂಗೆ ಬರೋನು, ಅಸ್ಟೆಂಟ್ ಡೈರೆಕ್ಟರ್ ಸಿದ್ಧಲಿಂಗನವರಿಗೆ ಅಸ್ಟೆಂಟ್ ಅವನು ಮಗ. ಬಟ್ ಆ ಲೆವೆಲಿಗೆ ಬೆಳಿತಾನೆ ಅಂತ ನಾನು ಅನ್ಕೊಂಡಿರ್ಲಿ ಅವ್ನು ನೋಡಿದಾಗ. ಹಾಗೆ ಈ ಶಂಕರ್ನಾಗ ಏನು ಮಾಡ್ತಾ ಇದ್ರು ನೋಡಿ ಕೂಡಲೇ, ಇವನಲ್ಲಿ ಏನೋ ಇದೆ, ಇದನ್ನ ಹೊರಗೆ ತೆಗಿಬೇಕು, ಬಳಸ್ಕೋಬೇಕು ಅಂತ ಏನು ಮಾಡ್ತಾ ಇದ್ರು, ಅದು ಅವತ್ತು ಅವನಿಗೆ ವರ್ಕೌಟ್ ಆಯಿತು. ಸಪೋರ್ಟ್ ಮಾಡಿದ್ರಿಂದ ಒಳ್ಳೆ ದೊಡ್ಡ ನಟ ಆದ. ಸಿದ್ಧಲಿಂಗಯ್ಯ ಕೆಲಸ ಮಾಡಿದ್ರ? ಸಿದ್ಧಲಿಂಗಯ್ಯನವ್ರದ್ದು ಪರಾಜಿತ ಹೇಳದ್ನಲ್ಲ, ಪರಾಜಿತದಲ್ಲಿ ಅವರಿಬ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ತೋರ್ಸಕ್ಕೆ ತಪ್ಪುಕೋ ಅಂದ್ರು. ನಾನು ಸಂಕೋಚ ಪಟ್ಕೋತಾ ಇದ್ದೆ. ಆಮೇಲೆ ಅವ್ರು ಹೆಂಗೆ ತಪ್ಕೊಂಡು ತೋರಿಸಿರು ಅಂಥೇಳಿ, ಅದು ಮಿರರಿಂದ ಹಿಂಗೆ ಝೂಮ್ ಬ್ಯಾಕ್ ಆದರೆ ಗಂಡ ಹೆಂಡ್ತಿ ತಪ್ಕೊಂಡಿದ್ರು. ಬರ್ತೀನಮ್ಮ ಅಂತ ಹಿಂಗೆ ಹೊರಡೋದು. ಶ್ರೀನಿವಾಸ ಮೂರ್ತಿ, ನೀವು ಹುಡುಕ್ಬಿಟ್ಟು ಹಾಕಿದ್ದೀರ ಸರ್, ಭಾಳ ಖುಷಿಯಾಗೋಯ್ತು ನನಗೆ ನೋಡ್ಬಿಟ್ಟು. ಶಾರ್ಟ್ ನನಗೆ ಮರ್ತೇ ಹೋಗಿವೆ ಹೇಗಿದ್ದೆ ನಾನು ಹಿಂದೆ ಅನ್ನೋದು.
ಆ ಪರಾಜಿತ ಶಾಟ್ ಇರ್ಬೋದು, ಸುವರ್ಣ ಸೇತುವೆ ಶಾಟ್ ಇರ್ಬೋದು, ರಕ್ತ ತಿಲಕದ್ದು ಬಂದು ಬೈದಿರಲ್ಲ, ರಕ್ತ ತಿಲಕ. ಕೊಡ್ರಿ ಕೂಲಿ ಕೊಡ್ರಿ ಅಂತ. ಅವೆಲ್ಲ ಅದು ಹೆಂಗೆ ಎಲ್ಲೆಲ್ಲಿ ಹುಡುಕಿ ತೆಗೆದ್ರಪ್ಪ ಇವರು ಪರಮೇಶ್ವರ್ ಅಂತ ನನಗೆ. ನಾನಲ್ಲ, ನಮ್ಮ ಎಡಿಟ್ರು ವಿದ್ಯಾ ಅವ್ರು ತೆಗೆದಿರೋದು. ಹಾಗೆ ಏನೇ ಆಗಲಿ ನಿಮ್ಮ ಟೀಮಿಗೆ ನಾನು ಹೇಳ್ತಾ ಇರೋದು, ಥ್ಯಾಂಕ್ ಯು ಸರ್. ಹುಡುಕಿ ಹಾಕಿರೋದ್ರಿಂದ. ಓಕೆ, ಅದೇ ಥರ ನನಗೆ ಮಾಲ್ಗುಡಿದು ಒಂದಿದೆ, ನೀವು ತೆಗಿಬೇಕು ಅದನ್ನು. ಯಾವುದು? ಮಾಲ್ಗುಡಿನಲ್ಲಿ ಮೋಸ್ಟ್ಲಿ ಮಿಸ್ಸಿಂಗ್ ಆಫ್ ಲೀಲಾ ಅಂತ ಅನಿಸುತ್ತೆ ನನಗೆ. ಎಪಿಸೋಡ್ ಹೆಸರು ಮಿಸ್ಸಿಂಗ್ ಆಫ್ ಲೀಲಾ. ಅದಲ್ಲೇನು ಅಂದರೆ ಆ ಹುಡುಗಿ ತಪ್ಪಿಸ್ಕೊಂಡ್ಬಿಟ್ಟಿರ್ತಾಳೆ. ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ನಾವು ಅದನ್ನು ಬಸವನಗುಡಿ ಪೊಲೀಸ್ ಸ್ಟೇಷನ್ಲಿ ಮಾಡಿದೆವು ಶೂಟಿಂಗ್. ಅವಾಗ ಬ್ರಿಟಿಷ್ ಗೌರ್ಮೆಂಟ್, ಸೊ ನಮ್ಮದು ಚಡ್ಡಿ ಟೊಪ್ಪಿ ಆ ಥರ ಪೊಲೀಸು. ಚಡ್ಡಿ ಪೊಲೀಸ್ ಇದ್ರಲ್ಲ ಅವಾಗ. ಚಡ್ಡಿ ಪೊಲೀಸು. ಅಲ್ಲಿ ನಾನು ಪೊಲೀಸ್ ಕ್ಯಾರೆಕ್ಟರ್ ದಫೇದಾರ್. ಅದು ಎಷ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದರು ಶಂಕರ್ ಅಂದರೆ, ಆ ಕ್ಯಾರೆಕ್ಟ್ರು ಈ ಸಾಮಾನ್ಯ ಪೊಲೀಸ್ ಸ್ಟೇಷನ್ಲಿ ಅವರಿಗೆಲ್ಲ ಈ ಬರೋದು, ಸಣ್ಣ ಪುಟ್ಟ ಕಂಪ್ಲೇಂಟ್ ಕೊಡೋದು, ಇವೆಲ್ಲ ಮಾಮೂಲಿ. ಅವ್ರಿಗೇನಾದರೆ ಅದ್ರ ಬಗ್ಗೆ ಹೌದೇನ್ರಿ ಹೇಳ್ರಿ ಇಂಟ್ರೆಸ್ಟ್ ತೊಗೊಂಡು ಕಂಪ್ಲೇಂಟ್ ಬರ್ಸ್ಕೊಳ್ಳೋದಾಗಲಿ ಇದು ಮಾಡೋದು ಇಲ್ಲ. ಆ ನೆಗ್ಲಿಜೆನ್ಸಿ ಅದನ್ನೆಲ್ಲ ತೋರಿಸ್ಬೇಕಿತ್ತು ಅವರು ಏನು ಮಾಡ್ತಾರೆ ಪೊಲೀಸ್ನವರು ಅಂತ. ಸೊ ನನ್ನ ಕೈಗೆ ಒಂದು ಇಂಗ್ಲೀಷ್ ನಾವೆಲ್ ಕೊಟ್ಬಿಟ್ರು. ಹಿಂಗೆ ಓದ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಬೋಲೋ ಪಚ್ಚ ಮಿಸ್ಸೋಗ ಅಂದ್ಕೊಂಡು ಮಾತಾಡ್ಕೊಂಡು ಆಮೇಲೆ ಹಿಂಗೆ ಇಟ್ಬಿಟ್ಟು ಕಿತಾಬ್ ದೇವ್ ಅಂತ ಹಿಂಗಿಸ್ಕೊಂಡು ಕಂಪ್ಲೇಂಟ್ ಬರ್ಕೊಳ್ಳೋದು. ಕಿತ್ನಾ ಉಮರ್ ಕ್ಯಾ ಹೈ, ಹೈಟ್ ಕ್ಯಾ ಹೈ, ಇತ್ನಾ ಹೀಗೆ. ಅದು ಸ್ವಲ್ಪ ಕಾಮಿಡಿಯಾಗಿ ಬರಲಿ ಅಂದ್ಬಿಟ್ಟು ಹಿಂಗೆ ಮಾಡು ಅಂತ ಮಾಡಿಸಿರು. ಒಂದು ನನ್ನ ಸೌಭಾಗ್ಯ ಅಂದರೆ, ನೀವು ಅದನ್ನು ನೋಡ್ರೆ ಗೊತ್ತಾಗತ್ತೆ, ಆ ನನ್ನ ಮುಖಕ್ಕೆ ನನ್ನ ಕ್ಯಾರೆಕ್ಟ್ರಿಗೆ ಧ್ವನಿಯಾಗಿರೋದು ನಮ್ಮ ಶಂಕರಣ್ಣ. ಇವತ್ತದು ನೋಡಿದ್ರೆ ನನಗೆ ಆನಂದ ಬಾಷ್ಪ ಆಗತ್ತೆ, ದುಃಖನೂ ಆಗತ್ತೆ. ಆ ಇಮೋಷನ್ ಕೊಟ್ಟಿರೋದು. ಕಿತ್ನಾ ಹೈಟ್ ಹೈ, ಇತ್ನಾ ಏಯ್ ಇದ್ರಾಗೋ ಹಮ್ ದೇಖ್ತಾ ಹೈ ಚಗೋ, ಈ ಥರ ಆ ಪಾತ್ರಕ್ಕೆ ತಕ್ಕ ಹಾಗೆ ವಹಿಸ್ಕೊಟ್ಟಿದ್ದಾರೆ ನನಗೆ ಶಂಕರಣ್ಣ. ಮಿಸ್ಸಿಂಗ್ ಆಫ್ ಲೀಲಾ ಮೋಸ್ಟ್ಲಿ ಅದು. ಸೊ ಹಾಗೆ ಕೆಲವು ಸಲ ನಾವು ಅಂದ್ಕೊಂಡೇ ಇರಲ್ಲ ಹಿಂಗಾಗತ್ತೆ ಅಂತ. ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಅವರು ಕ್ರಿಯೇಟ್ ಮಾಡ್ತಾರೆ. ಹೀಗೆ ಮುಖ ನೋಡಿದ ಕೂಡಲೇ ಇವನಲ್ಲಿ ಏನೋ ಇದೇ ವಿಷಯ ಅಂತ ತೆಗೆಯುವಂಥ ಒಂದು ಗುಣ ಇದ್ದಿದ್ದು ಶಂಕರಿಗೆ ಮಾತ್ರ. ಆ ಒಂದು ಆರ್ಗನೈಸಿಂಗ್ ಕೆಪಾಸಿಟಿ ಇತ್ತಲ್ಲ, ಅದು ಯಾರಿಗೂ ಬರಲ್ಲ. ಸುಮ್ಮನೆ ಅಂತೂ ಅವರು ಒಂದು ನಿಮಿಷನೂ ವೇಸ್ಟೇ ಇಲ್ಲ. 24 ಗಂಟೆ ಸಾಕಾಗಲ್ಲ ಕಣೋ ನನಗೆ ಅನ್ನೋರು, ಅಂಥ ಒಂದು ವ್ಯಕ್ತಿತ್ವ. ಹಿಂಗೆ ಸಂಕೇತನ ಹಿಂಗೆ ಇಳಿದು ಬರ್ತಾ ಇದ್ದಾರೆ, ಅಲ್ಲಿ ಎದುರುಗಡೆ ಸಡನ್ನಾಗಿ ಹಂಸಲೇಖ ಸಿಕ್ಕಿರು ಅಂದರೆ ಆಯ್ತು ಸರ್ ಹಿಂಗೆ ಹೊರಟೋಗಲ್ಲ ಅವರು. ಅಥವಾ ಇನ್ನೇನೋ ಬಂದೆ ಕೆಲಸ ಇದೆ ಅಂತಲೋ ಇನ್ನೇನೋ ಒಂದು ದಿಮಾಗ ತೋರಿಸಿ ಹೊರಟೋಗಲ್ಲ. ಆ ಮುಖ ನೋಡಿದ ಕೂಡಲೇ ಏನೋ ಒಂದು ಅವ್ರಿಗೆ ಜ್ಞಾಪಕ ಆಗ್ಬಿಡುತ್ತೆ. ಸರ್ ಏನು ಮಾಡಿದ್ದೀರಾ ಸರ್, ಅದು ಸೂಪರ್ ಸರ್ ಸಾಂಗ್, ಕೀಪಿಡ ಒಳ್ಳೆಯದಾಗಲಿ ಸರ್ ಅಂತ ಯಾವುದೋ ಒಂದು ಮ್ಯಾಟ್ರನ್ನ ಟಕ್ಕಂತ ಫ್ಲ್ಯಾಶ್ ಮಾಡ್ಕೊಂಡು ಅವರಿಗೆ ಹೊಗಳಿ ಅವರಲ್ಲಿ ಇನ್ನೂ ಒಂದು ಖುಷಿಯಿಂದ ಏನೋ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಆ ಥರ ಒಂದು ಇನ್ಸ್ಪೈರ್ ಮಾಡಿ ಹೊರಟ್ಬಿಡೋರು. ಬ್ಯಾಡ್ವೆ ನನ್ನ ರೇಗಿಸ ಬ್ಯಾಡ್ವೆ, ಕಣ್ಣುಡಿದ್ರೆ ಕಲ್ಲೊಡಿತೀನಿ. ಸುಮ್ಮನೆ ಮುಂಜಾನೆ ಚೆನ್ನಾಗಿದ್ದೀರಾ ಇಲ್ಲ ಇಲ್ಲ ಅಷ್ಟು ಅದು ಹೇಗೆ ಮೈಂಡ್ ವರ್ಕ್ ಮಾಡ್ತಾ ಇತ್ತೋ ನನಗೆ ಗೊತ್ತೇ ಆಗಲ್ಲ. ಎಷ್ಟೋ ಅದು ಅವ್ರ ಬಗ್ಗೆ ಹೇಳಿದ್ರು ಕೆಲವು ವಿಷಯಗಳು ನೀವು ನಿಮ್ಮ ಇಂಟರ್ವ್ಯೂನಲ್ಲೇ ಇದೆ. ರಮೇಶ್ ಭಟ್ದೆಲ್ಲ ಕೆಲವು ಇಂಟರ್ವ್ಯೂ ಮಾಡಿದಿರಲ್ಲ, ಅದರಲ್ಲಿ ಆ ತೊಟ್ಲಲ್ಲಿ ಶಾರ್ಟ್ ತೆಗೆದಿರೋದು ಅವೆಲ್ಲ ಅದು ಮಾಡಿದಾಗ ನಾನು ಇರಲಿಲ್ಲ. ನಾನು ಇಲ್ಲಿ ಬ್ಯುಸಿಯಾಗಿದ್ದೆ, ಬ್ಯಾಂಗ್ಳೂರಿನಲ್ಲಿ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದೆ. ಆಮೇಲೆ ಹೋಗಿ ಜಾಯ್ನ್ ಆಗಿದ್ದು ನಾನು. ಮಿಠಾಯಿ ವಾಲ ಮಾಡಿದೆ, ಅದರಲ್ಲಿ ಅರಸಾಳಲ್ಲೂ ಮಾಡಿದೆ. ಬ್ಯಾಂಗ್ಳೂರಿನಲ್ಲಿ ಕೂಡ ಬಾಪೂಜಿ ಕಾಟೇಜ್ ಅಂತ ನಾನು ಶಾಂತಿ ಥಿಯೇಟ್ರ್ ಇದೆಯಲ್ಲ ಈಗ, ಅದನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಈಗ. ಅದ್ರ ಹಿಂಭಾಗದಲ್ಲಿತ್ತು. ಇದೇ ಆರ್ಟ್ ಡೈರೆಕ್ಟರ್ ಜಾನ್ ದೇವರಾಜ್ ಅವ್ರ ಮನೆಯೂ ಅಲ್ಲೇ ಇದ್ದಿದ್ದು. ಅಲ್ಲಿ ಸೆಟ್ ಹಾಕಿದ್ದು ನಾವು. ಹಾಕಿ ಒಂದು ಮನೆ ಒಳಗಡೆ ಅಲ್ಲೇ ಮಿಠಾಯಿ ವಾಲ ಅನಂತನಾಗ್ ಅವರು ಮಿಠಾಯಿ ವ್ಯಾಪಾರ ಮಾಡ್ತಾ ಇರೋದು, ಅದನ್ನೆಲ್ಲ ಅಲ್ಲಿ ತೆಗೆದಿದ್ದು. कैप्टन उस भिखारी को बोलना शुक्रवार को आए, ये कोई धर्मशाला नहीं है. ಅಲ್ಲೂ ಅಷ್ಟೇ ಅವರು ಎಷ್ಟು ಒಂದು ಇದಿತ್ತು ಅಂತಂದರೆ, ನಾನು ಕಳೆದ ಸಂದರ್ಶನದಲ್ಲೂ ಕೂಡ ಹೇಳಿದ್ದೀನಿ, ಆ ಕಡೆ ಹೋಗಿ ಈ ಕಡೆ ಬರೋಳಗೆ ಬೇರೆ ಥರ ಡ್ರೆಸ್ಗಳು ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ವು ಅಂತ. ಬಟ್ಟೆ ಒಳಗೆ ಬಟ್ಟೆ ಹಾಕೋದು ಇತ್ತು. ಈ ಜುಬ್ಬ ಹಾಕ್ಕೊಂಡಿದ್ದೀನಿ ಅಂದರೆ ಮೇಲ್ಗಡೆ ಒಂದು ಕೋಟು, ಸೊ ಕೋಟ್ ಹಾಕೊಂಡು ಹಿಂಗೆ ಬಂದು ಹಿಂಗೆ ಹೋಗಿ ಆ ಕಡೆ ಕೋಟ್ ಬಿಚ್ಚಿಟ್ಬಿಟ್ಟು ಈ ಕಡೆ ಜುಬ್ಬ ಹಾಕೊಂಡು ಆ ಕಡೆ ಮಕ್ಕ ತಿರ್ಸ್ಕೊಂಡು ಹೊರಟೋದ್ರೆ ಮುಗಿದೋಯ್ತು. ಯಾರು ಕ್ಯಾರೆಕ್ಟರ್ ಅಂತಲೇ ಗೊತ್ತಾಗಲ್ಲ. ಇವಾಗ ನೀವು
ಕೆಲವು ಸೀರಿಯಲ್ಸ್ ಅಬ್ಸರ್ವ್ ಮಾಡ್ಬೋದು. ಹಿಂದ್ಗಡೆ ಜೂನಿಯರ್ ಆರ್ಟಿಸ್ಟ್ಗಳು ಹಿಂಗೆ ಹೋಗ್ತಾ ಇರ್ತಾರೆ, ಹಿಂಗೆ ಹೋಗ್ತಾರೆ, ಒಂದು ನಿಮಿಷ ನಿಂತ್ಕೋತಾರೆ, ಮತ್ತೆ ಹಿಂಗೆ ವಾಪಸ್ ಬರ್ತಾರೆ. ಉದಾಹರಣೆ ದೇವಸ್ಥಾನದಲ್ಲಿ ನಮಸ್ಕಾರ ಹಾಕಕ್ಕೆ ಅಂತ ಹೋಗ್ತಾರೆ, ಆ ಕಡೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರ್ತಾರೆ, ಮತ್ತೆ ಈ ಕಡೆಯಿಂದ ಬರ್ತಾರೆ. ಮತ್ತು ಅದೇ ವ್ಯಕ್ತಿಗಳು ಹಂಗೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಆಮೇಲೆ ಇಲ್ಲಿ ಕ್ಲೋಸಪ್ಪಲ್ಲಿ ಅವ್ರು ಬ್ಲರ್ರಾಗಿ ಕಾಣಿಸ್ತಾ ಇರ್ತಾರೆ, ಲಾಂಗ್ ಶಾಟಲ್ಲಿ ಅವ್ರು ಇರೋದೇ ಇಲ್ಲ. ಈ ಥರ ಕಂಟಿನ್ಯೂಟಿಗಳು ಜಂಪ್ ಆಗುತ್ತೆ. ಪ್ಲಸ್ ಅವರು ಸುಮ್ಮನೆ ಹಿಂಗೆ ಹೋದ ಪುಟ ಬಂದ ಪುಟ, ಕಂಟಿನ್ಯೂಟಿ ಇಲ್ಲ. ಇವ್ರು ಹಂಗಲ್ಲ, ಇದ್ದಂಥ ಲಿಮಿಟೆಡ್ ಜನಗಳಲ್ಲೇನೆ ಯಾರೂ ಕಂಡು ಹಿಡಿಬಾರ್ದು. ಆ ಥರ ಸಡನ್ ಡ್ರೆಸ್ಗಳು ಚೇಂಜು, ಮೂಮೆಂಟ್ ಚೇಂಜು, ಸಿಚುಯೇಷನ್ ಚೇಂಜು. ಕಟ್ಟೆ ಮೇಲೆ ಮಾತಾಡ್ತಾ ಕೂತಿಯೇನೆ ಅಂತಂದರೆ ಅವರಿಬ್ಬರು ಮಾತ್ರ ಕಾನ್ಸಂಟ್ರೇಟ್ ಮಾಡಿಬಿಡ್ತಾರೆ. ಸೀನ್ ನೋಡಿದ ಕೂಡಲೇ ಮಂಜೆ ಪರಮೇಶ್ ಮಾತಾಡ್ತಾ ಕೂತಿರುತ್ತಾನೆ, ಬಿಡ್ರಿ ಅವರಿಬ್ಬರು ಬೇಕಾದ್ರೆ ಪಕ್ಕದಲ್ಲಿ ಇನ್ಯಾರನ್ನ ಕೂರಿಸಿರೋದು ಬಿಡ್ರಿ, ಒಬ್ಬರನ್ನ ಹೇಳ್ರಿ ಸಾಕು, ಹಂಗೆ ಮಾಡಲ್ಲ ಅವರು. ಈ ಕಡೆ ಕ್ಯಾಮ್ರಾ ಹೋದ ಕೂಡಲೇ ಅಲ್ಲೊಂದು ವ್ಯಕ್ತಿ ಹೋಗ್ಬೇಕು. ಆ ಕಣದ ಯಾರೊಬ್ಬ ಬಂದನು, ಓ ಚೆನ್ನಾಗಿದ್ದೀರಾ ಪರಮೇಶ್ವರೇ, ಸಿಗ್ತೀನಿ ಅಂದ್ಕೊಂಡು ಹೋಗ್ಬೇಕು. ಆ ಸೀನ್ ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ. ಇನ್ನೊಬ್ಬ ಅಲ್ಲಿಂದ ಯಾರೊಬ್ಬ ಬಂದ, ಸರ್ ಬೇಕಾ ಸರ್ ಇದು ಭಾಳ ಚೆನ್ನಾಗಿದೆ ಸರ್ ಅಗರಬತ್ತಿ ಅಂತ ಯಾರೋ ವ್ಯಾಪಾರ ಮಾಡಕ್ಕೆ ಬಂದ. ಅಂದರೆ ಆ ಕ್ರಿಯೇಷನ್ ಇದೆಯಲ್ಲ, ಸುಮ್ಮನೆ ಹಿಂಗೆ ಮಾತಾಡೋ ಸೀನ್ಗೇನೆ ಆ ಒಂದು ಅಟ್ಮಾಸ್ಫಿಯರ್ ಏನಿದೆ ಅದನ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಭಾರಿ ದೊಡ್ಡ. ಅದನ್ನ ಡಿಸ್ಕಸ್ ಮಾಡಿ ಇದು ಮಾಡಿ ಅದಕ್ಕೆ ತಕ್ಕಂಗೆ ನಮ್ಮ ರಮೇಶ್ ಭಟ್ ಆಗಲಿ, ಗಾಯತ್ರಿ ಅವರಾಗಲಿ, ಸುಂದರ್ಶ್ರೀ ಆಗಲಿ ಜೊತೆ ಕೆಲಸ ಮಾಡ್ತಾರೆ. ಯಾರೇ ಇರ್ಬೋದು, ನಮ್ಮ ಜಗದೀಶ್ ಮಲ್ನಾಡು ಮೇನ್ ಮ್ಯಾನೇಜರು ಅವರಿರ್ಬೋದು, ಸಾವಂತ್ ಆಗಲಿ, ಇನ್ನೊಬ್ಬರಾಗಲಿ, ಸೋಮು ಆಗಲಿ, ಅವ್ರ ಟೀಮಲ್ಲಿ ಒಂದು 20 ಜನದ ಟೀಮ್ ಏನಿತ್ತು ಅದು ಒಂಥರ ಎವರ್ಗ್ರೀನ್ ಆ ಥರ ಇಟ್ಕೊಂಡಿದ್ರು ಶಂಕರ್. ಅವರಲ್ಲಿರ್ತಕ್ಕಂಥ ಇದನ್ನ ಯಾವ ಥರ ತಗೋಬೇಕು ಕೆಲಸ, ಅವನಿಗೆ ಏನು ಇನ್ಸ್ಪೈರ್ ಮಾಡ್ಬೋದು, ಹಾಗಂತ ಅವ್ರು ಯಾರನ್ನು ನೀವು ಫ್ರೀಯಾಗಿ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಅಂದರೆ, ನಾನು ಅನಂತ್ ಸಾರು ಲೋಕಸಭೆ ಎಲೆಕ್ಷನ್ ನಿಂತಾಗ ಕಾರವಾರದಲ್ಲಿ ಎಲ್ಲರೂ ಅಲ್ಲಿಗೆ ಹೋಗೋದು. ಲಾಸ್ಟ್ 20 days ನಾವು ಅಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂತ ಆಯ್ತು. 25 days ಏನೋ. ಅವಾಗ ಕೆಲವರೆಲ್ಲ ನಾನು ಬರ್ತೀನಿ ಅಂತ ಹೆಸರು ಕೊಟ್ಟರು. ಕೆಲವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆಯ್ತು ಬನ್ನಿ. ಅವಾಗ ಕರೆದುಬಿಟ್ಟು ಶಂಕರ್ ಮಾಡಿದ ಮೊದಲನೇ ಕೆಲಸ ನನಗೆ ಒಂದು ಕವರಲ್ಲಿ 5,000 ರೂಪಾಯಿ ಹಾಕ್ಬಿಟ್ಟು, ನನಗೆ ಗೊತ್ತು ನಿನಗೆ ಸಮಸ್ಯೆಗಳಿದೆ ಅಂತ, ಇದನ್ನ ಮನೆಗೆ ಕೊಟ್ಬಿಟ್ಟು ಬಾ. 5,000 ಅವಾಗ 45 ವರ್ಷದಿಂದ. ಇದನ್ನ ನೀನು ಮನೆಗೆ ಕೊಟ್ಟು ಒಂದು 20-25 ದಿವಸ ನೋಡ್ಕೊಳ್ಳಿ, ಎಲೆಕ್ಷನ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಾಪ್ಪ ನೀನು ಅಂಥೇಳಿ ನನ್ನನ್ನು ಕ್ಯಾಶಿಯರ್ ಥರ ಕರ್ಕೊಂಡು ಹೋದ್ರು ಪ್ರಚಾರದಲ್ಲಿ. ಅವ್ರ ಊರಲ್ಲೇ ನಮ್ಮದು ಕ್ಯಾಂಪ್, ಅದೇ 1 hourದಲ್ಲೇ ಅವ್ರ ಊರು, ಅದೇ ನಾಗರಕಟ್ಟೆ. ಅಲ್ಲಿ ನಮಗೆ ಮನೆ ಎಲ್ಲ ಮಾಡಿಸ್ಕೊಟ್ಟಿದ್ರು. ಅಲ್ಲಿ ಫೋನ್ ಇತ್ತು, ಫೋನಿಂದ ಕನೆಕ್ಷನ್ಸ್ ಎಲ್ಲ. ನಾನು ಬರೀ ಅಲ್ಲೇ ಆಫೀಸಲ್ಲಿ ಉತ್ಸವ ಎಲ್ಲ ಮೇಂಟೈನ್ ಮಾಡೋದು, ಫೋನ್ಗಳು ಮಾಡೋದು, ಇದು ಮಾಡೋದು. ಅದಕ್ಕೆ ನಾನು ಬಹುಶಃ ಎಲ್ಲೋ ಹೇಳ್ದಂಗೆ ಜ್ಞಾಪಕ, ಬೇರೆ ಊರಿಗೆ ಖಾನಾಪುರ ಕೊಯ್ಲಿಗೂ ಫೋನ್ ಮಾಡಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಈ ಥರ ಹೇಳಿದ್ದಾರೆ, ನಮಗೆಲ್ಲ ಒಂದು ಟ್ಯಾಕ್ಟ್ರ್ ಎಲ್ಲ ವ್ಯವಸ್ಥೆ ಮಾಡಿಕೊಡಿ ಅಂತ. ಆಯಿತು ಮಾಡ್ತೀವಿ ಸರ್ ಅಂದಿದ್ರು. ಆಮೇಲೆ ಅವ್ರು ನನಗೆ ಕೌಂಟ್ರ್ ಫೋನ್ ಮಾಡೋ ಹೇಳಿದ್ರು, ಸರ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಸರ್. ಎಷ್ಟಪ್ಪ ಚಾರ್ಜ್ ಏನು ಬೇಡ ಸರ್, ನಮ್ಮದೇ ಅಲ್ವಾ ಸರ್ ಪಕ್ಷ, ಮಾಡಿದ್ದೀವಿ ಸರ್. ಆದರೆ ನಮ್ಮ ಹುಡುಗರು ಏನು ಮಾಡಿದ್ರು, ಎಲ್ಲೋ ಒಂದು ಕಡೆ ಒಂಚೂರು ಆಸೆ, ಎಣ್ಣೆ ಪಣ್ಣೆ ಫೋಟೋಗಳಿಗೆ ಬೇಕಾಗತ್ತೆ ಅಂತ ಟ್ಯಾಕ್ಟ್ರ್ ಚಾರ್ಜ್ 600 ರೂಪಾಯಿ ಅಂತ ಬರ್ಕೊಟ್ರು ನನಗೆ. ನಾನು ಹಿಡ್ಕೊಂಡೆ, ಯಾಕೆಂದ್ರೆ ನನಗೆ ಆಲ್ರೆಡಿ ಬಂದ್ಬಿಟ್ಟಿತ್ತು ಕೌಂಟ್ರಲ್ಲಿ. ಯಾಕಪ್ಪ 600 ಫೋನ್ ಮಾಡಿಕೊಡ್ಲಾ ಬಸಂತ್ ಕುಮಾರ್ ಅವರಿಗೆ, ಅವ್ರು ಫ್ರೀಯಾಗಿ ಕೊಟ್ಟಿದ್ದೀನಿ ನಾನು ಟ್ಯಾಕ್ಟ್ರು ಅಂತ ಹೇಳಿದ್ದಾರೆ. ಅವಾಗ ಮನುಷ್ಯ ತಲೆ ಕೆರ್ಕೊಂಡ, ಅಣ್ಣ ಅದು ಎಣ್ಣೆನಾ, ಇದು ಬೇಕಾ ಕೇಳು, ಊಟ ತಿಂಡಿ ಯಾವತ್ತೂ ಶಂಕರಣ್ಣ ಮೋಸ ಮಾಡಲ್ಲ, ನಾನು ಕೊಡಿಸ್ತೀನಿ, ಅಕೌಂಟಿಗೆ ಹಾಕ್ತೀನಿ. ಶಂಕರ್ಗೆ 1 ಪೈಸಾ ಆ ಕಡೆ ಹಾಕಿ ನಾನು ಬಿಡಲ್ಲ, ಇಲ್ಲಿಂದ ಸಿಕ್ಬಿಟ್ಟಪ್ಪ ಇವನು ಅಂದ್ಕೊಳ್ಳೋರು. ಹಾಗೆ ಆ ಎಲೆಕ್ಷನ್ ಟೈಮಲ್ಲಿ ಕೂಡ ನನ್ನ ಸಮಸ್ಯೆ ಏನಿದೆ ಅಂತ ಅರ್ಥ ಮಾಡ್ಕೊಂಡು ನನಗೆ ಅಡ್ವಾನ್ಸಾಗಿ 5,000 ಕೊಟ್ಟು ನನ್ನ ಎಲೆಕ್ಷನ್ ಕರ್ಕೊಂಡು ಹೋಗಿದ್ರು ಶಂಕರ್. ನೋಡಿ, 5,000 ಇವತ್ತಿಗೆ 50,000 ಇದ್ದಂಗೆ ಇವತ್ತು ನೋಡಿ ಮನೆ ಕೊಟ್ಟು ಬಾ ಇದನ್ನ ಸುಮ್ಮನೆ. ನೋಡಿ ನಮ್ಮಲ್ಲಿ ಏನಾಗುತ್ತೆ, ಚುನಾವಣೆ ಇತ್ಯಾದಿ ಅಂದ್ರೆ ಬಾರ ನೋ ಹಂಗಿಲ್ಲ. ನೋಡಿ ಅನಂತ್ ಸರ್ ಎಲೆಕ್ಷನ್ ಗೆದ್ರ ಕಾರವಾರದ ಇಲ್ಲ, ಜಸ್ಟ್ ಬಾರ್ಡ್ರಲ್ಲಿ ಮಿಸ್ ಆಯ್ತು. ಬಟ್ ಭಾಳ ಬಾರ್ಡ್ರಲ್ಲಿ ಜಸ್ಟ್ ಒಂದು 4,000 ವೋಟಲ್ಲೋ ಆ ಥರ ಮಾರ್ಜಿನಲ್ಲಿ ಮಿಸ್ ಆಗಿತ್ತು ಅದು. ಆದ್ರೆ ಆ ಚುನಾವಣೆಗೆ ಶಂಕರ್ನಾಗ್ ಅವ್ರು ಓಡಾಡ್ತಾ ಇದ್ರು ಪ್ರಚಾರಕ್ಕೆ. ಶಂಕರ್, ಅನಂತು, ಟೈಮ್ ಇರೋದಾ ಶಂಕರ್ನಾಗ್ ಸರ್ಗೆ? ಜೊತೆಲೇ ಇರೋರು, ಜೊತೆಲೇ ಕ್ಯಾನ್ವಾಸ್ಗೆಲ್ಲ ಹೋಗೋರು. ನಾನು ಮಾತ್ರ ಅಲ್ಲೇ ಆಫೀಸ್ ಮೇಂಟೆನೆನ್ಸು. ಸೊ ಹಾಗಾಗಿ ಅದೊಂದು ಥರ ರಿಮಾರ್ಕಬಲ್ ಇದು. ಸೊ ಈ ಒಂದು ನಿಮಗೆ ಅವಾಗ ಇದನ್ನು ಹೇಳ್ತಾ ಇದ್ದೆ ನಿಮಗೆ, ಅನಂತವರು ಗೋವಾದಲ್ಲಿ ವರ್ಣಚಕ್ರ ಟೈಮಲ್ಲಿ ಹೌದು ಅಂಥೇಳಿ, ಅಲ್ಲಿ ಯಾವಾಗ ಅವರಲ್ಲಿ ಕೂಗಾಡ್ಬಿಟ್ರೋ ನನ್ನ ಮೇಲೆ,
ಎಲ್ಲೋ ಒಂದು ಕಡೆ ನಂಗೆ ತುಂಬ ಹರ್ಟ್ ಆಗೋಯ್ತು. ಏನಪ್ಪ ಹಿಂಗಾಗೋಯ್ತು, ನಾನು ಚೂರು ಪ್ಲ್ಯಾನ್ ಮಾಡಿ ಅವರು ದೊಡ್ಡ ಹೀರೋ ಪ್ಲ್ಯಾನ್ ಮಾಡಿ ಕಳಿಸ್ದಲೇ ನಾನು ಏನೋ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗ್ಬಿಟ್ಟು ತಪ್ಪು ಮಾಡ್ಬಿಟ್ನಲ್ಲ ಅಂಥೇಳಿ. ಅದಕ್ಕೆ ಮುಂಚೆ 4-5 ದಿವಸ ಆಗೋಗಿತ್ತಲ್ಲ, ಆವಾಗ ದಿನ ರಾತ್ರಿ ನಮ್ಮ ಹೋಟ್ಲಿಗೆ ಬಂದು ಕ್ಯಾಮರಾಮ್ಯಾನು ಪ್ರೊಡ್ಯೂಸರು ಎಲ್ಲರ ಜೊತೆ ಕೂತ್ಕೊಂಡು ಇವರಿಗೆ ಸಪ್ರೇಟ್ ಒಂದು ಸ್ಟಾರ್ ಹೋಟೆಲ್ ಹಾಕಿದ್ದು ಆನಂದ್ ಸಾರಿ ಗೋವಾದಲ್ಲಿ. ಗೋವಾದಲ್ಲಿ. ಇಲ್ಲಿ ಊಟ ಎಣ್ಣೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇವರು ಕಾರಲ್ಲಿ ಡ್ರಾಪ್ ತಗೊಳ್ಳೋರು. ಒಂಚೂರು ಏನೋ ತಗೊಳ್ಳೋ ಅನ್ನೋರು. ಸರ್ ನಾನು ಎಣ್ಣೆ ಹೊಡೆಯಲ್ಲ, ನಾನು ಒಂದು ಲೋಟ ಬೀರಿಗೆ ಟೈಟ್ ಆಗೋನು ನಾನು. ಸರಿ ಬೀರ ಕುಡಿಯೋ ಅಂತ ಕುಡಿಸೋರು. ಅವತ್ತಿನ ದಿವಸ ನಾನು ಚಕ್ಕರ್ ಹೋಗಲಿಲ್ಲ, ರೂಮಲ್ಲೇ ಕೂತಿದ್ದೆ. ನೋಡಿದ್ದಾರೆ ಇಲ್ಲ ಮಂಜೆ ಕರೆಯಲ್ಲಿ ತಲೆ ಸೊಗಿಸ್ಕೊಂಡು ಬಂದೆ. ಸಾರಿ ಸರ್ ತಪ್ಪಾಗೋಯ್ತು, ನಾನು ಅದೆಲ್ಲ ಬಿಟ್ಟಾಕ ಹೊಡಿ, ಒಂದು ಗ್ಲಾಸ್ ಹಾಕು ಅನ್ನು. ಬೇಡ ಸರ್ ಕುಡಿತೀಯೋ ಇಲ್ಲೋ ಈಗ? ಸರಿ ಸರ್. ಇಷ್ಟಾದ್ಮೇಲೆ ಬಿಡಲಿಲ್ಲ ಅವರು. ಗಾಡಿ ಎತ್ತು ಅಂದರು. ರಾತ್ರಿ ಕಾರು ಅವರು ಡ್ರಾಪ್ ತಗೋಬೇಕಲ್ಲ ಹೋಟ್ಲಿಗೆ, ಗಾಡಿ ಎತ್ತು ಅಂದರು. ಬೇಕಾದ್ರೆ ಬ್ರಷ್ ಗಿಶ್ ತೊಗೊಂಬಿಡು. ಬ್ರಷಾ ಇವತ್ತು ನನ್ನ ಜೊತೆ ಇರ್ಬೇಕು ನೀನು. ನೋಡಿ ಆ ಸಿಂಪತಿ ನೋಡಿ, ಅವರು ನನ್ನ ಜೊತೆಲಿ ಕರ್ಕೊಂಡೋಗಿ ಅವ್ರ ರೂಮಲ್ಲಿ ಮಲಗಿಸ್ಕೊಂಡು ಸಮಾಧಾನ ಮಾಡಿ ಕೆಲ ಬೇಜಾರು ಮಾಡ್ಕೋಬೇಡ, ಹಿಂಗಾಯ್ತು ನನ್ನ ಸಮಸ್ಯೆ, ಹಾಗಾಗಿ ನಾನು ಕಾರ್ ಕೇಳಲೇಬೇಕಾಯ್ತು ಅಂಥೇಳಿ ಅವ್ರ ಜೊತೆಲೆ ಮಲಗಿಸ್ಕೊಂಡು ಮಾನೇಸನ ಅಲ್ಲಿಂದನೇ ಬೆಳಗ್ಗೆ ಎಲ್ಲರಿಗೂ ಫಾಲೋ ಅಪ್ಸ್ ಎಲ್ಲ ಮಾಡಿ ಅವ್ರ ಕಾರಲ್ಲಿ ಲೊಕೇಶನ್ ಹೋಗಿ ಆಮೇಲೆ ನಮ್ಮ ರೂಮಿಗೆ ನಾವು ನೆಕ್ಸ್ಟ್ ಡೇ ವಾಪಸ್ ಬಂದಿದ್ದಾಯ್ತು. ಇದೇ ವ್ಯಕ್ತಿ ನೆನಪಿನ ದೋಣಿ ನಾಗಾಭರಣ ಹೊರತು ವರ್ಗೀಸ್ ಅಂತ ಗುಲ್ಬರ್ಗಾ ಪ್ರೊಡ್ಯೂಸರ್, ಅವ್ರ ಸಿನಿಮಾ ಮಾಡ್ತಾ ಇದ್ದೆ. ಆವಾಗ ಆಕ್ಚುಲಿ ಈ ಒಂದು ಏನು ನಾವು ಇದನ್ನು ಮಾಡ್ದೋ ವರ್ಣಚಕ್ರ, ಆ ಸಮಯದಲ್ಲೇ ನನಗೆ ನಿಶ್ಚಿತಾರ್ಥಕ್ಕೆ ಬುಲಾವ್ ಬಂತು. ಮದುವೆ ನಿಮ್ಮದು ಅಂತು. ಎಲ್ಲಿ? ಶಿವಮೊಗ್ಗದಲ್ಲಿ ಮದುವೆ ಅಲ್ಲ, ನಿಶ್ಚಿತಾರ್ಥ. ಹುಡುಗಿ ಶಿವಮೊಗ್ಗ ಪಕ್ಕ ಮತ್ತೂರು ಸಂಸ್ಕೃತ ಗ್ರಾಮ, ಮತ್ತೂರು ಕೃಷ್ಣಮೂರ್ತಿ ಅವ್ರ ಊರು. ಅದೇ ಒಳ್ಳೆ ಪಕ್ಕದ್ದು. ಒಳ್ಳೆ ಪಕ್ಕದ್ದು. ಆ ಸಂಸ್ಕೃತ ಗ್ರಾಮದ ಹುಡುಗಿ ನನ್ನ ಹೆಂಡತಿ. ಸೊ ಅಲ್ಲಿ ಬರಬೇಕು ನೀವು, ಫಿಕ್ಸ್ ಆಗ್ಬಿಟ್ಟಿದೆ. ಅಯ್ಯೋ ನಾನು ಗೋವಾದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿಲ್ಲ. ತಳಮಳ ಏನು ಮಾಡೋದು ಇನ್ನು 2 ದಿವಸ ಇದೆ, ಹೋಗ್ಲೇಬೇಕು. ತಲೆ ಕೆಡ್ಸ್ಕೊಂಡು ಯಾಕ್ರಿ ಏನೋ ಒಂಥರ ಆಗ್ಬಿಟ್ಟಿದ್ದಾರೆ, ಏನು ಕತೆ ನಿಮ್ಮದು ಅಂತ ಕೇಳಿದ್ರು ನಿರ್ಮಾಪಕರು. ಸರ್ ಹಿಂಗಾಗೋಗಿದೆ ಸರ್, ಇಲ್ಲಿ ಬಿಟ್ಟು ಹೋಗ್ಬೇಕು ನಾನು, 1 ಡೇ ಹಿಂಗೆ ಬರ್ಬೋದು, ಬಟ್ ಬಸ್ ಹಿಡ್ಕೊಂಡು ಹೋಗಿ ಟೈಮಿಂಗ್ಸ್ ಗೊತ್ತಿಲ್ಲ, ಎಲ್ಲ ಫಾಲೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ತಲೆ ಬಿಸಿ ಮಾಡ್ಕೋಬೇಡ, ಒಂದು ಕಾರ್ ತಗೊಂಡು ಹೋಗು, ಬಾಡಿಗೆಲ್ಲ ನಾನು ಕೊಟ್ಕೋತೀನಿ, ಡೀಸೆಲ್ ಮಾತ್ರ ನೀನು ಹಾಕ್ಸ್ಕೊ ಅಂದರು. ಅದು ಒಂಥರ ಒಳ್ಳೇದೇನೆ ಅಂದೆ. ಡೀಸೆಲ್ ಕಾರ್ ತಗೊಂಡು ಹೋಗಿ ನಿಶ್ಚಿತಾರ್ಥ ಮುಗಿಸ್ಕೊಂಡು ಬಂದೆ ನಾನು ವರ್ಣಚಕ್ರದಲ್ಲಿ. ಅದು ಆದಮೇಲೆ ಇದು ನೆನಪಿನ ದೋಣಿ ಮಾಡಿರೋದು ನಾವು. ಅದನ್ನು ಮಾಡ್ತಾ ಇದ್ದಾಗ ಮೇಕಪ್ ರಾಮಕೃಷ್ಣ ನಾವು ಎಲ್ಲ ಮಾತಾಡ್ತಾ, ಸೋನು ಗೌಡ ಅವ್ರ ತಂದೆ ಮಾತಾಡ್ತಾ ಕೂತಿದ್ವಿ. ಮದುವೆ ಫಿಕ್ಸ್ ಆಗಿದೆಯಪ್ಪ, ಬಡವ್ರ ಮನೆ ಹುಡುಗಿ, ಏನು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ನಾನು, ವರದಕ್ಷಿಣೆ ಗಿರದಕ್ಷಿಣೆ ಏನು ಬೇಡ ಅಂತ. ಬಟ್ ನನಗೆ ಬೇಸಿಕ್ಕಾಗಿ ಎಲ್ಲ ಖರ್ಚು ಮಾಡೋಕ್ಕೆ ನನಗೆ ಬರಬೇಕಾದ ದುಡ್ಡುಗಳು ಬಂದಿಲ್ಲ, ಸಿಕ್ಕಾಪಟ್ಟೆ ಪೆಂಡಿಂಗ್ಗಳಿವೆ. ಆಮೇಲೆ ನಾನು ಏನು ದುಡ್ಡು ಮಾಡಿಲ್ಲ, ನಾನು ಇಷ್ಟು ವರ್ಷ ಮದುವೆನೇ ಬೇಡ ಅಂತ ಕೂತಿದ್ದೆ. ಏನೋ ಸಾಧನೆ ಮಾಡಿಬಿಡ್ತೀನಿ ಸಿನಿಮಾದಲ್ಲಿ, ಮದುವೆ ಎಲ್ಲ ಯಾಕೆ ಬೇಕು ಅನ್ನೋ ಒಂದು ಇಂಟೆನ್ಷನ್ಲಿದ್ದೆ ನಾನು. ಮನೆಯಲ್ಲಿ ಪ್ರೆಷರ್ ಜಾಸ್ತಿ ಆದಮೇಲೆ ಒಪ್ಕೊಂಡಿದ್ದು ನಾನು ಮದುವೆಗೆ. ಅದಕ್ಕೋಸ್ಕರ ಏನು ಮಾಡಿಬಿಟ್ಟೆ, ಈ ಥರ ಸಮಸ್ಯೆ ಆಗಿದೆಯಪ್ಪ, ಹೊಂದಿಸ್ಬೇಕು, ಮಾಂಗಲ್ಯ ಎಲ್ಲ ರೆಡಿ ಮಾಡಿಸ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ದೆ. ಅದನ್ನು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಅನಂತ್ ಅವರು. ಅವತ್ತು ಶೂಟಿಂಗ್ ಮುಗೀತು. ಮಂಜ ಹೋಗೋಕೆ ಮುಂಚೆ ನಾನು ನೋಡು ಅಂದರು. ಅದರಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೆ. ಆ ಫೋಟೋ ನಿಮಗೆ ತೋರಿಸಿದ್ದೀನಿ, ಹೆಂಗಾಗಿರೋದು ಅನಂತ್ ಜೊತೆ ಇರೋದು. ಇದ್ರ ನೆನಪಿನ ದೋಣಿಲಿ. ಓಕೆ. ಆ ಟೈ ಎಲ್ಲ ಅವರೇ ಕೊಟ್ಟಿದ್ದು. ಇದಾಕೊಳ್ಳೋ ಚೆನ್ನಾಗಿದೆ, ಹಾಕೊಳ್ಳೋ ಚೆನ್ನಾಗಿದೆ, 2-3 ಟೈ, ಇದನ್ನು ನೀನೇ ಇಟ್ಕೋ, ಡಾಕ್ಟರ್ ಪಾತ್ರಗಳು ಮಾಡ್ತಿರ್ತೀಯಲ್ಲ ಬೇಕಾಗುತ್ತೆ ಇಟ್ಕೋ ಅಂತ ಟೈಗಳು ಕೊಟ್ಟರು. ಜೊತೆಗೆ ಒಂದು ಕವರ್ ಕೊಟ್ಟರು, ಇದನ್ನ ಮಾಂಗಲ್ಯ ಮಾಡಕ್ಕೆ ಇಟ್ಕೋ ಒಳ್ಳೇದಾಗ್ಲಿ ಅಂದ್ರು. ಅವ್ರು ಯಾವ ಒಂದು ಮುಹೂರ್ತದಲ್ಲಿ ಕೊಟ್ಟರೋ ಗೊತ್ತಿಲ್ಲ ನನಗೆ. ಹೂವು ಎತ್ತದಂಗೆ ಏನ್ರೇ ಮದುವೆ ಫಿಕ್ಸ್ ಆಗಿಂತೆ, ತಗೊಳ್ಳಿ ಪಾಪ ನಿಮಗೆ ಕೊಡ್ಬೇಕಿತ್ತು ಅವತ್ತಿನಿಂದ ಅಂತ ದುಡ್ಡುಗಳು ಬರೋಕ್ಕೆ ಶುರುವಾಯಿತು. ಹಳೆ ಬಾಕಿಗಳು 35-40 ಸಾವಿರ ರೂಪಾಯಿ ಸೆಟ್ ಆಗೋಯ್ತು ಆ ಕಾಲದಲ್ಲಿ. ಸೊ ಆ ಟೈ ಇನ್ನೂ ಇಟ್ಟಿದ್ದೀನಿ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದೆರಡು ನಾನೇ ತೊಗೊಂಡೆ, ಒಂದು 10-12 ಟೈ ಇಟ್ಟಿದ್ದೀನಿ ಮನೆಯಲ್ಲಿ. ಆ ಟೈ ಹಾಕ್ಕೊಳ್ಳೋವಾಗೆಲ್ಲ ಅನ್ನೊಂದು ಸಹ ನನಗೆ ನೆನಪಿಗೆ ಬರ್ತಾರೆ, ಇದು ಅವ್ರದ್ದಪ್ಪ ಅಂತ. ಹಾಗೆ ಅವತ್ತಿನ ಕಾಲದಲ್ಲಿ ಒಂದು 5,000 ರೂಪಾಯಿಯನ್ನು ನನಗೆ ಕೊಟ್ಟು ಮದುವೆಗೆ ಶುಭ ಹಾರೈಸಿದಂಥ ವ್ಯಕ್ತಿ ಪದ್ಮವಿಭೂಷಣ ಪುರಸ್ಕೃತರು ನಮ್ಮ ಅನಂತ್ ಅವರಿಗೆ ಈ ಮೂಲಕ ನನ್ನ ಕೋಟಿ ನಮಸ್ಕಾರಗಳು ಹಾಗೂ ಅನಂತ ಧನ್ಯವಾದಗಳು.
ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ತಮ್ಮ ಶಂಕರಣ್ಣನ ವಿಶ್ವಾಸ, ಅವರ ಒಂದು ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಸರ್, ಅನಂತ್ ನಾಗ್ ಅವರು ಮತ್ತು ನಿಮ್ದು ಮೊದಲ ಭೇಟಿ ಯಾವಾಗ? ಅಂದ್ರೆ ಆಕ್ಚುಲಿ ನೆನಪು ಬರ್ತಾ ಇರೋದು ಎಲ್ಲಿ ಅಂದ್ರೆ TN ನರಸಿಂಹನ್ ಜೊತೆ ನಾನು ಇದ್ದೆ ಅಂತ ಹೇಳಿದ್ದೀನಿ. ಹೌದು, TN ನರಸಿಂಹನ್ನು ನಾವೆಲ್ಲ ಬ್ಯಾಚುಲರ್ಸ್ ಆಗಿದ್ದು, ಅವನ ಜೊತೆ ನಾಟಕಗಳೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಸಿನಿಮಾಗೆ ಬಂದ ಮೇಲೂ ಕೂಡ ಅವ್ರ ಜೊತೆನೆ ನಾವೆಲ್ಲ ಬ್ಯಾಚುಲರ್ಸ್ ಒಂದು ಗ್ರೂಪು. ಅವಾಗಲೂ ನನಗೆ ಒಳ್ಳೆ ಸಂಪಾದನೆ ಇತ್ತು. ನಾನು ಆಗಲೇ ಹೇಳ್ದಂಗೆ ಮದುವೆನೇ ಬೇಡ ಅಂತಿದ್ನಲ್ಲ, ಇನ್ನು ದುಡ್ಡು ತಗೊಂಡು ಏನು ಮಾಡೋದು, ನಾನು ದುಡ್ಡಿನ ಮೇಲೆ ವ್ಯಾಮೋಹ ಇಲ್ಲ. ಏನಪ್ಪ ಎಣ್ಣೆನಾ, ತಗೊಳ್ಳಿ. ಅವನು 8 ರಿಂದ 10 ಬಾಟ್ಲು ಬೇರು ಕುಡಿಯೋನು. ಯಾರು TNN? ನರಸಿಂಹ. ಹಾಂ, ಒಂದು 2-3 ಪ್ಯಾಕ್ ಸಿಗರೇಟು, ಅವ್ನ ಫ್ರೆಂಡ್ಸ್ಗೆ ಒಂದು 2 ಪ್ಯಾಕು, ಅವರುಗಳಿಗೊಂದು 4. ಒಂದೊಂದು ಸಲ ಅಂತೂ ಸುಮಾರು 15-20 ಬಾಟ್ಲು ಬಿಯರು, ಒಂದು 5-6 ಪ್ಯಾಕ್ ಸಿಗರೇಟು, ಎಲ್ಲ ನನ್ನದೇ ಸ್ಪಾನ್ಸರಿಂಗ್. ಮಜಾ ಮಾಡಿರಿ ಹಾಯ್ ಅಂತ ಕೊಡಿಸ್ತಾ ಇದ್ದೆ. ಇದೇ ಥರ ಒಂದು ಸಲ ಒಂದು ಗ್ಲಾಸ್ ಬಿಯರ್ ಹೊಡೆದಿದ್ನ, ಅಷ್ಟಕ್ಕೆ ನನಗೆಲ್ಲ ಹೆಂಗೆ ಹೊರಗಿದೆ. ನಾನು ಏನೋ ಡೈಲಾಗ್ ಹೊಡಿತಾ ಇದ್ದೀನಂತೆ, ನನಗೆ ಜ್ಞಾಪಕ ಇಲ್ಲ. ಇವರು ನೋಡಿದ್ದಾರೆ ನನ್ನ, ಅನಂತು ಮತ್ತು ಶಂಕರ್ ಇಬ್ಬರು ಬಂದಿದ್ದಾರೆ ನರಸಿಂಹನ್ ಮೀಟ್ ಮಾಡೋಕ್ಕೆ. ಯಾಕೆಂದರೆ ನಾಟಕದ ಕೆಲವು ಇದೆಲ್ಲ ಇತ್ತಲ್ಲ, ಪ್ಲಾನಿಂಗ್ ಎಲ್ಲ, ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ಅದೆಲ್ಲ ನಾಟಕಗಳು. ಸೊ ಅದಕ್ಕೆ ಬಂದವರು, ಯಾರೋ ಹುಡುಗ ಅವನು ಬಾರಿ ಮಾತಾಡ್ತಾ ಇದ್ದಾನಲ್ಲ ಅಂತ ಕೇಳಿದ್ದಾರೆ. ಇಲ್ಲ, ನಮ್ಮ ಮನೇಲಿ ಇದ್ದಾನೆ, ಒಂದು 4-5 ವರ್ಷ ಆಯಿತು ಸಿನಿಮಾಕ್ಕೆ ಬಂದು, ಬಾಲೇಶ್ ಸಿಂಗ್ ಜೊತೆ ಇದ್ದ. ಈಗ ಅವರು ಚಿಕ್ಕಮಗಳೂರಿಗೆ ವಾಪಸ್ ಹೋಗಿದ್ದಾರೆ, ಹಾಗಾಗಿ ನಮ್ಮ ಮನೇಲೇ ಇದ್ದಾನೆ ಇವನು. ಅವಾಗ ಮಾತಾಡ್ಸಿರು ಕರೆದ್ಬಿಟ್ಟು, ಏನಪ್ಪ ಯಾವ ಊರು, ಏನು ಎತ್ತ, ಏನು ಮಾಡ್ಕೊಂಡಿದ್ಯಾ? ಎಲ್ಲ ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ದೀನಿ ಸರ್. ನಾನು ಬೇಸಿಕಲಿ ಆರ್ಟಿಸ್ಟೇ, ನಾಟಕಗಳೆಲ್ಲ ಮಾಡ್ತಾಯಿದ್ದೆ ಚಿಕ್ಕ ಹುಡುಗನಿಂದನೂ. ಕಾಲೇಜಲ್ಲಿ ಇದ್ದಾಗಲೂ ಮಾಡ್ತಾಯಿದ್ದೆ, ಚಿಕ್ಕಮಗಳೂರಲ್ಲಿ ಇದ್ದಾಗಲೂ ರಂಗಶ್ರೀ ಅಂತ ಒಂದು ಟ್ರೂಪ್ ಮಾಡ್ಕೊಂಡು ಅಲ್ಲೂ ಮಾಡ್ತಾಯಿದ್ದೆ. ಸಿನಿಮಾಕ್ಕೆ ಬರಲೇಬೇಕು ಅನ್ನೋ ಒಂದು ಆಟದ ಮೇಲೇ ಬಾಲಾಜಿ ಸಿಂಗ್ ಮೂಲಕ ಮ್ಯಾನೇಜರಾಗಿ ಸೇರ್ಕೊಂಡಿದ್ದೀನಿ ಸರ್. ಬಟ್ ನಾನು ಇಂಟ್ರೆಸ್ಟ್ ಇರೋದೇ ಆ್ಯಕ್ಟಿಂಗ್ ಮೇಲೆ ಸರ್. ಹೌದಾ ಅಂದರು. ಅದು ಮೋಸ್ಟ್ಲಿ ನಾನು ಫಸ್ಟು ಅವ್ರ ಮನೆಯಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ವಾಟರ್ ಟ್ಯಾಂಕ್ ರೋಡ್ ಅಂತ ಇದೆಯಲ್ಲ, ಕಮಲಾನಗರ್ ರೂಟಲ್ಲಿ, ಅಲ್ಲಿರೋ ಮನೆಯಲ್ಲೇ ನಂಬರ್ 4 ವಾಟರ್ ಟ್ಯಾಂಕ್ ರೋಡು, ಅಲ್ಲೇ ಇದ್ದಿದ್ದು ಅಂತ ಕಾಣಿಸುತ್ತೆ. ಓ, ಅಲ್ಲೇ ಫಸ್ಟ್ ಭೇಟಿಯಾಗಿದ್ದೆ ಅವ್ರನ್ನ. ನಂಬರ್ಲ್ಲ ನೆನಪಿ ನೋಡಿ ನಿಮಗೆ? ಆಮೇಲೆ ಬೇರೆ ಸಿನಿಮಾಗಳು ಮಾಡಿದ್ವು, ಹಾವು ಏಣಿ ಆಟ ಮಾಡಿದ್ವು, ಅದರಲ್ಲೂ ಅವರಿದ್ದರು. ಅವ್ರ ಒಡನಾಟ ಅವಾಗ ಸ್ಟಾರ್ಟ್ ಆಯಿತು. ಆಮೇಲೆ ಯಾವುದೋ ಒಂದು ನಾಟಕ ಮಾಡುವಾಗ ಮತ್ತೆ ನಾನು ಕಲಾಕ್ಷೇತ್ರಕ್ಕೆ ಹೋಗಿ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿ, ಅವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಅವ್ರ ಜೊತೆ. ಯಾವಾಗ ಮಾಲ್ಗುಡಿ ಡೇಸಲ್ಲಿ ನಾವು ಒಟ್ಟಿಗೆ ಸೇರಿದೋ ಅವಾಗ ಇನ್ನೂ ಸ್ವಲ್ಪ ಹತ್ತಿರ ಆದರು. ಅವ್ರ ಜೊತೆ ಮಿಠಾಯಿ ವಾಲದಲ್ಲಿ, ಇನ್ನೊಂದರಲ್ಲಿ, ಎಲ್ಲದರಲ್ಲೂ ಒಟ್ಟಿಗೆ ಪಾತ್ರ ಮಾಡಿದ್ರು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.